ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪುನೀತ್ ಫೋರಮ್. ಹಾಂ, ಹೌದು. 35 ದಿನದಲ್ಲಿ FD SD ಎಕ್ಸಾಮ್ನ ಹೇಗೆ ತಯಾರಿ ನಡೆಸಬೇಕು ಮತ್ತು ಹೇಗೆ ಅದು ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸ್ಟ್ರಾಟಜಿ ಹೇಳ್ತೀನಿ. ಇವಾಗ ನಮ್ಮ ಎಕ್ಸಾಮ್ ಇರೋದು ಇನ್ನೂ ಒಂದು 45 ಅಂದರೆ 1.5 ತಿಂಗಳು 2 ತಿಂಗಳು ಮ್ಯಾಕ್ಸಿಮಮ್ ಇದೆ. ಸೊ ಹೇಗೆ ಪಾಸ್ ಮಾಡಬೇಕು 2 ತಿಂಗಳು ಏನೋದು ಬೇಕು ಅಂತ ನಾನು ಹೇಳ್ತೀನಿ. ನೀವು ಬರೀ ಬುಕ್ಸ್ಗಳು ಇವಾಗ ತೊಗೊಂಡು ಓದ್ತೀನಿ ಅಂತಂದರೆ ಅದು ಆಗದೇ ಇರೋ ಕೆಲಸ ಅದು. ಯಾಕಂದರೆ ಒಂದೊಂದು ಬುಕ್ಕು ಇಷ್ಟೆಷ್ಟು ದಪ್ಪ ಅಂದರೆ 1500 ಪೇಜು 1000 ಪೇಜ್ ಇದೆ. ರಂಗನಾಥ್ ಓದ್ತೀನಿ ಅಂತಂದರೆ ನೀವು ಭೂಗೋಳಕ್ಕೆ, ಮತ್ತು ಇದಕ್ಕೆ ಸದಾಶಿವ ಓದ್ತೀನಿ ಅಂತಾರೆ ಇತಿಹಾಸಕ್ಕೆ. ಸೊ ಅದರಿಂದ ನಾನು ನೀವು ಹೇಳೋ ಸ್ಟ್ರಾಟಜಿದೆ ಫಾಲೋ ಮಾಡಿ. ನಾವು ಹಾರ್ಡ್ ಸ್ಟಡಿಗಿಂತ ಸ್ಮಾರ್ಟ್ ಸ್ಟಡಿ ಮಾಡಬೇಕಾಗಿದೆ ಇವಾಗ. ನಾನು ನಿಮಗೆ ಈಗ ನಾನು ನಿಮಗೆ ಏನು ಹೇಳ್ತೀನಿ ಅಂತಂದರೆ, ಆ ಸಿಲೆಬಸ್ಸಲ್ಲಿ ಕೊಡೋ 3 ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲಿ ಕನ್ನಡ ಮೀಡಿಯಮ್ ಓದಿದರೆ ಅವ್ರಿಗೆ ಆ ಮೊದಲನೇ ಪ್ರಶ್ನೆ ಪತ್ರಿಕೆ ಬರೆಯೋ ನೆಸೆಸಿಟಿ ಇರಲ್ಲ. ಬೇರೆಯವ್ರು ಬರೆಯೋರ್ಗೂ ಅದ್ರ ಮಾರ್ಕ್ಸ್ ಕೌಂಟ್ ಆಗಲ್ಲ. ಸೊ ಅದು ಏನು ಅಂತಂದರೆ ಜಸ್ಟ್ ನೀವು ಹೇಗೆ ಬರಿತೀರಾ ಮತ್ತು ನಿಮ್ದು ಕನ್ನಡ ಇದೆಯಾ ನಿಮಗೆ ಏನಾದರೂ ಚೆಕ್ ಮಾಡೋಕ್ಕೋಸ್ಕರ. ಸೊ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಪ್ರಶ್ನೆ ಪತ್ರಿಕೆ 1, 2 ಮತ್ತು 3 100 ಮಾರ್ಕ್ಸ್ಗೆ ಏನಿದೆ ಅದು ಕೌಂಟ್ ಆಗುತ್ತೆ ಮಾರ್ಕ್ಸ್ ನಮ್ಮ ಮೆರಿಟ್ಗೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಬನ್ನಿ ನೋಡಿ, ಇಲ್ಲಿದೆಯಲ್ಲ 2 ಮತ್ತು 3. ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಕನ್ನಡದಲ್ಲಿ ಬರೆಯೋರಾದರೆ, ಇಂಗ್ಲೀಷಲ್ಲಿ ಬರೆಯೋರಾದರೆ ಇಂಗ್ಲೀಷಲ್ಲಿ ನಿಮ್ಗೆ ಆಲ್ರೆಡಿ ಗ್ರಾಮರ್ ಓದಿರ್ತೀರಾ. ನೀವು ಬ್ಯಾಂಕಿಂಗ್ ಎಕ್ಸಾಮ್ ತೊಗೊತಿರೋರಾದರೆ ಗ್ರಾಮರ್ ಓದಿರ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡಿರೋ ಗ್ರಾಮರ್ ಓದಿರ್ತೀರಾ. ಸೊ ನಿಮಗೆ ನೆಸೆಸಿಟಿ ಇರಲ್ಲ ಈಗ ಅದು ಎರಡನೇ ಪತ್ರಿಕೆ ಓದೋಕ್ಕೆ ಅಟೆಂಡ್ ಮಾಡೋಕ್ಕೆ ನೆಸೆಸಿಟಿ ನೀವು ಇಂಗ್ಲೀಷ್ ತೊಗೊಂಡಿದ್ರೆ. ಆದರೆ ಸಾಮಾನ್ಯ ಕನ್ನಡ ತೊಗೊಂಡಿದ್ರೆ ನಿಮಗೆ ಗ್ರಾಮರಲ್ಲಿ ಒಂದೇ ಒಂದು ಪುಸ್ತಕ ತೊಗೊಳ್ಳಿ. ಸಾಮಾನ್ಯ ಕನ್ನಡ ವ್ಯಾಕರಣ ಯಾವುದಾದ್ರು ತೊಗೊಳ್ಳಿ, ಯಾವುದೇ ಆಥರ ತೊಗೊಳ್ಳಿ, ಎಲ್ಲ ಆಥರ ಒಂದೇ. ನಮಗೆ ಬೇಕಾಗಿರೋದು ಕನ್ನಡ ವ್ಯಾಕರಣ ಕಲಿಬೇಕು. ಸೊ ಕನ್ನಡ ವ್ಯಾಕರಣದ ಒಂದು ಪುಸ್ತಕ ತೊಗೊಳ್ಳಿ, ಕಂಪ್ಲೀಟ್ ಇರೋ ಒಂದು ಪುಸ್ತಕ ತೊಗೊಂಡು ಮೇನ್ ಏನು ವಿಭಕ್ತಿ ಪ್ರತ್ಯಯ ಮತ್ತು ಸಂಧಿ ಸಮಾಸಗಳು, ಇದು ಇಂಪಾರ್ಟೆಂಟು. ಈ 3-4 ಇದರಿಂದ ನಿಮ್ಗೆ 25 ಮಾರ್ಕ್ಸ್ ಬಂದರೆ ಹೆಚ್ಚು ಸ್ನೇಹಿತರೆ. ಇನ್ನು ಮಿಕ್ಕಿದ 70 ಮಾರ್ಕ್ಸ್ ನಿಮಗೆ ಗ್ರಾಮರ್ ಅಂತ ನಾನು ಹೇಳೋಕ್ಕಲ್ಲ ಕನ್ನಡದಲ್ಲಿ ಬರೆಯೋರಿಗೆ. ಅದು ನಮ್ಮ ಗ್ರಾಮರ್ ಅಂತ, ಯಾಕಂದ್ರೆ ನಾವು ಡೈಲಿ ಅದರಲ್ಲೇ ಮಾತಾಡೋದ್ರಿಂದ ನಮಗೆ ಗೊತ್ತು ಯಾವ್ದು ರೀತಿ ಮಾತಾಡಬೇಕು, ಹೇಗೆ ಮಾತಾಡಬೇಕು ಏನು. ಮತ್ತು ಈಗ ನಾನು ನುಡಿ ಕೇಳ್ತಾರೆ, ಏನಂದರೆ ಕುಂಬಳಕಾಯಿ ಕಳ್ಳಂದ್ರೆ ಹೆಗ್ಲು ಮುಟ್ಟು ನೋಡ್ಕೊಂಡ. ಸೊ ಅಂದರೆ ಅರ್ಥ ಏನು, ಸಂಶಯ ಮೂಡ್ಕೊಂಡು ಅವನಿಗೆ ತಪ್ಪು ಮಾಡಿದ್ದಾನೆ ಅಂತ ಅನ್ಸೋದು. ಸೊ ಈ ಥರ ಕ್ವಶನ್ಸ್ಗಳು ಬರುತ್ತೆ. ಹಾಗಂದ್ರೆ ಏನು. ಸೊ ಇದಕ್ಕೆಲ್ಲ ನಾವು ಗ್ರಾಮರ್ ಓದೋ ನೆಸೆಸಿಟಿ ಇಲ್ಲ, ಅದು ಕಾಮನ್ ಸೆನ್ಸು. ನೀವು ನಿಜವಾಗ್ಲೂ ಕನ್ನಡಿಗರಾಗಿದ್ರೆ ನಿಮ್ಗೆ ಅಂದರೆ ಅದನ್ನು ನೀವು ಓದೋ ನೆಸೆಸಿಟಿನೇ ಇಲ್ಲ. ನಾವು ಚಿಕ್ಕ ವಯಸ್ಸಿಂದ ಏನು ನೋಡ್ಕೊಂಬಂದಿದ್ದೀವಿ, ಆಡು ಭಾಷೆ ಆಡ್ಕೊಂಬಂದಿದ್ದೀವಿ. ಸೊ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರೆ ಅದನ್ನು ನೀವು ಬೇಗ ಟಿಕ್ ಮಾಡ್ತೀರಾ. ಇನ್ನು 25 ಮಾರ್ಕ್ಸ್ ಏನಿದೆ ಅದು ಪ್ಯೂರ್ ಕನ್ನಡದ ವ್ಯಾಕರಣ. ಅದನ್ನು ಕಲಿಬೇಕು ಅಂದರೆ ಒಂದೇ ಒಂದು ಗ್ರಾಮರ್ ಪುಸ್ತಕ ತೊಗೊಳ್ಳಿ ಅಷ್ಟೇ. ನಿಮ್ಗೆ ಬೇಕಾರೋದು ಏನು 35-45 ದಿನದಲ್ಲಿ ಏನು ಮಾಡಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಈಗ ಸ್ಮಾರ್ಟ್ ಸ್ಟಡಿ ಮಾಡಿದ್ರೆ ಮತ್ತೆ ಈ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ಇನ್ನು ಪ್ರಶ್ನೆ ಪತ್ರಿಕೆ 3ಗೆ ಬಂದರೆ, ಸೊ ಪ್ರಶ್ನೆ ಪತ್ರಿಕೆ 1ರಲ್ಲಿ ಇಷ್ಟೇ ನಿಮಗೆ ಒಂದೇ ಒಂದು ಪುಸ್ತಕ ತೊಗೋಬೇಕಾಗಿರೋದು. ಇನ್ನು ಮಿಕ್ಕಿದ ಕಾಮನ್ ಸೆನ್ಸ್ ನೀವೇ ಎಕ್ಸಾಮಲ್ಲಿ ಬೇಕಾದ್ರೆ ಅದರದ್ದು ಒಂದು ಪ್ರೀವಿಯಸ್ ಇಯರ್ ಲಾಸ್ಟ್ ಇಯರ್ಸ್ದು ನಾನು ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಕ್ವಶನ್ಸ್ ಇದೆ ಅಂತ. ಇನ್ನು ಪ್ರಶ್ನೆ ಪತ್ರಿಕೆ 3 ಬಂದರೆ ಅದರಲ್ಲಿ ನಿಮಗೆ ಇತಿಹಾಸ ಇದು ಅದ್ರ ಬಗ್ಗೆ ಕೇಳ್ತಾರೆ, ಸಂವಿಧಾನ, ಭೂಗೋಳದ ಬಗ್ಗೆ ಒಂದಷ್ಟು ಕ್ವಶನ್ನು, ಮತ್ತು ಜನರಲ್ ಸೈನ್ಸ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಬಗ್ಗೆ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಇದಿದೆ. ಸೊ ನಾನು ನಿಮ್ಗೆ ಏನು ಹೇಳ್ತಾ ಇರೋದು ಅಂತಂದರೆ, ನೀವು ಇವಾಗ ಬುಕ್ ತೊಗೊಂಡು ಓದ್ತೀನಿ ಅಂದರೆ ಅದು ಮಾತ್ರ ಆಗದೇ ಇರೋ ಕೆಲಸ. ನಾನು ನಿಮಗೆ ಇದು ಮಾಡ್ತಾಯಿದ್ದೀನಿ ಅಂತ ಅಂದ್ಕೋಬಿಡಿ, ನಿಮ್ಮ ನೆಗೆಟಿವ್ ಥಾಟ್ಸ್ ಹೇಳ್ತಾ ಇದ್ದೀನಿ ಅಂತಂದರೆ. ಈಗ ಓದಿದ್ರು ಅದು ಆಗಲ್ಲ ಸ್ನೇಹಿತರೆ. ಬುಕ್ ತೊಗೊಂಡು ಓದ್ತೀನಿ ಅಂತಂದರೆ ನೀವು ಮೊದಲೇ ಓದಿದ್ರೆ ಬೇಕಾದ್ರೆ ರಿಪೀಟ್ ಮಾಡ್ಬೋದು, ಇಲ್ಲ ಶಾರ್ಟ್ಸ್ ನೋಟ್ಸ್ ನಿಮ್ಮ ಹತ್ರ ಇದೆ, ಶಾರ್ಟ್ಸ್ ನೋಟ್ಸ್ ಓದ್ಕೊಂಡು ಎಕ್ಸಾಮ್ನ ಪಾಸ್ ಮಾಡ್ಬೋದು. ಅಥವಾ ನಿಮ್ಮ ಮೊದಲೇ ಸ್ಕೂಲ್ ಕಾಲೇಜಲ್ಲಿ ಓದಿದ ನೆನಪಿದೆ, ಅದ್ರ ಪುಸ್ತಕಗಳಿದ್ರೆ ಅದನ್ನು ಓದ್ಬೋದು. ಇಲ್ಲ ಅಂತಂದರೆ ಶಾರ್ಟ್ಸ್ ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂದರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಮಾಡ್ಕೊಂಡಿದ್ರೆ ಅವ್ರ ಹತ್ರ ಇಸ್ಕೊಂಡು ಅದನ್ನು, ಅಥವಾ ಜೆರಾಕ್ಸ್ಗಳು ಸಿಕ್ಕರೆ ಅದನ್ನು ಓದಿ. ಇಲ್ಲ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ. ಸೊ ನಾನು ನಿಮಗೆ ಶಾರ್ಟ್ಸ್ ಅಂದರೆ ಒಂದೊಂದು ಪ್ಯಾರಾಗ್ರಾಫ್ ಎಲ್ಲ ಮಾಡಿಕೊಂಡು ನಿಮ್ಗೆ ಸ್ಟೋರಿ ಥರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಓದೋ ನೆಸೆಸಿಟಿನೂ ಇಲ್ಲ, ನಿಮಗೆ ಮೆಟೀರಿಯಲೇ ಬೇಕಾಗಿಲ್ಲ. ಅದನ್ನು ಓದ್ಕೊಂಡು ಹೋದರೆ ಯಾರು ರಾಜ ಏನು ಅಂತ ಅದನ್ನೇ ಈ ವೀಡಿಯೋಸ್ 2-3 ಸಲ ನೋಡಿದ್ರೆ ನಿಮ್ಗೆ ಆಟೋಮೆಟಿಕ್ಗೆ ಅಚ್ಚಿಳಿಯುತ್ತೆ. ನಿಮ್ಗೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಬಗ್ಗೆ ಫಸ್ಟ್ ವಿಡಿಯೋ ಮಾಡ್ತೀನಿ. ಈಗ ನಾನು ಆಲ್ರೆಡಿ ಇತಿಹಾಸದ ಬಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ 3 ಪಾರ್ಟ್ ಆಗೋಗಿದೆ. ಇನ್ನೊಂದು ಪಾರ್ಟ್ ಆದರೆ ಪ್ರಾಚೀನ ಇತಿಹಾಸ ಮುಗಿದೋಗುತ್ತೆ. ಇನ್ನೊಂದು 3-4 ಪಾರ್ಟ್, ಸಣ್ಣ ಪಾರ್ಟ್, 20 ನಿಮಿಷದ ಪಾರ್ಟ್, 20-25 ನಿಮಿಷದ ಪಾರ್ಟ್ ವೀಡಿಯೋಸು, ಅದನ್ನು ನಾನು ಮಾಡ್ತಾ ಇದ್ದೀನಿ.
ಸೊ ಅದು ಒಂದು 25 ನಿಮಿಷ 7-8 ಪಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಇತಿಹಾಸ ಕವರ್ ಮಾಡ್ತೀನಿ ನಾನು. ಅದೇ ಥರ ಪಾಲಿಟಿ ಅಂದರೆ ಸಂವಿಧಾನ ಅಂತಾರೆ. ಸಂವಿಧಾನಕ್ಕೂ ಅಷ್ಟೇ ನಾನು 3-4 ಪಾರ್ಟಲ್ಲಿ ಮುಗಿಸ್ಬೇಕು ಅಂತಿದ್ದೀನಿ. ಕಮ್ಮಿ ಎಷ್ಟು ಬೇಕು ಎಕ್ಸಾಮ್ಗೆ ಅಷ್ಟು ಮಾತ್ರ ತೊಗೊಂಡು ಅಷ್ಟು ಮಾತ್ರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಅಷ್ಟು ಮಾತ್ರ ನಾನು ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ನಿಮಗೆ ಏನು ಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತಿರಿಸಿ. ಯಾವುದ್ರ ಬಗ್ಗೆ ವಿಡಿಯೋ ಬೇಕು, ನಿಮ್ಗೆ ಯಾವುದ್ರ ಬಗ್ಗೆ ಇದು ಬೇಕು ಅಂದರೆ ನಾನು ಆದಷ್ಟು ಬೇಗ ನಾನು ನಿಮಗೆ ವಿಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಡೇ ಆ್ಯಂಡ್ ನೈಟ್ ಆದರೂ ಪರವಾಗಿಲ್ಲ. ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೋಸ್ಕರ ನಾನು ಮಾಡೋಕ್ಕೆ ಸರಿ. ಬ್ಯಾಂಕಿಗೆ ಎಕ್ಸಾಮ್ ಬೇಕು ಅಂದರೆ ಅದಕ್ಕೂ ಕೂಡ ರೆಡಿ ಇದ್ದೀನಿ ನಾನು. IB SBI RRB IBPS ಬ್ಯಾಂಕಿಂಗು ಬರಿತೀನಿ ಅಂತಾರೆ, ಕ್ಲರ್ಕ್ POಗೆ ಅದಕ್ಕೂ ಕೂಡ ವಿಡಿಯೋ ಮಾಡೋಕ್ಕೆ ರೆಡಿ ಇದ್ದೀನಿ. ನಿಮ್ಗೆ ಏನು ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ನನಗೆ ಶೇರ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಆಗ ನಿಮ್ಮ ಫ್ರೆಂಡ್ಸ್ಗೂ ಗೊತ್ತಾಗುತ್ತೆ. ಮತ್ತು ಲೈಕ್ ಮಾಡಿ ಸ್ನೇಹಿತರೆ. ನೀವು ಏನು ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ನನಗೆ ಏನೂ ಗೊತ್ತಾಗಲ್ಲ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳಿದ ಇಲ್ಲ ನಿಮಗೆ ನೀವೇ ಓದ್ತೀನಿ ಅಂತಲೇ ಹೇಳಿ, ಶಾರ್ಟ್ಸ್ ನೋಟ್ಸ್ ಇರೋ ವಿಡಿಯೋ ಇದು ತೊಗೊಂಡೇ ಓದಬೇಕು. ಬುಕ್ ಓದ್ತೀನಿ ಅಂದರೆ ಈ 1.5 ತಿಂಗಳು ದಯವಿಟ್ಟು ಮಾಡಿಬಿಡಿ ಸ್ನೇಹಿತರೆ. ಆಗದೇ ಇರೋ ಕೆಲಸ ಅದು. ಮತ್ತು ನಿಮಗೆ ಪೇಪರ್ 2ಗೆ ಒಂದೇ ಒಂದು ವ್ಯಾಕರಣ ಪುಸ್ತಕ ತೊಗೊಂಡು ವ್ಯಾಕರಣ ಓದ್ಕೊಳ್ಳಿ ಅಷ್ಟೇ. ಇಷ್ಟು ಮಾಡಿದರೆ ನೀವು ಟೋಟಲ್ ಕಟ್ ಆಫ್ ಏನಿತ್ತು ಲಾಸ್ಟ್ ಇಯರು 130ರಿಂದ 150 ತನಕ ಏನು ಕಟ್ ಆಫ್ ಇದೆ, ಈ ವರ್ಷನೂ ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ. ಆ ಕಟ್ ಆಫ್ ಇರುತ್ತೆ 200ಕ್ಕೆ. ಸೊ ನೀವು ಇಷ್ಟನ್ನು ಮಾಡಿದ್ರೆ 150ಕ್ಕಿಂತ ಎಬೋ ಕಟ್ ಆಫ್ನ ಮಾರ್ಕ್ಸ್ನ ತೊಗೋಬೋದು ಸ್ನೇಹಿತರೆ. ನೀವು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ಸ್ ಮಾಡಿ. ಸೊ ನನಗೆ ಏನು ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಅದನ್ನು ಒದಗಿಸ್ಕೊಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವೀಡಿಯೋಸಲ್ಲಿದೆ, ನೀವು ರೆಫರ್ ಮಾಡ್ಬೋದು. ಆಲ್ರೆಡಿ 3 ಹಿಸ್ಟ್ರಿ ಪಾರ್ಟ್ ಅಪ್ಲೋಡ್ ಆಗಿದೆ, ಭಾರತದ ಇತಿಹಾಸ. ನೀವು ಅದನ್ನು ಬೇಕಾದ್ರೆ ನೋಡ್ಬೋದು ಸ್ನೇಹಿತರೆ. ಕತೆ ಥರ ನಾನು ಸ್ಟೋರಿ ಥರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು ಸ್ನೇಹಿತರೆ.